ಭಕ್ತರು ಕೇಳ್ತಾ ಇದಾರಂತೆ ಡಿ ಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ. ನಾನು ಒಬ್ಬ ಭಕ್ತ, ನಾನು ಕೇಳ್ತಾ ಇದ್ದೆ ಮೇಡಮ್, ಕುಡಿಯೋ ನೀರು ಕೊಡೋಕೆ ಯೋಗ್ಯತೆ ಇಲ್ಲ ಅಂದಮೇಲೆ ಸರ್ಕಾರ ಏನಕ್ಕೆ ಮಾಡಿದ್ದೀರಾ? ಬೆಂಗಳೂರು ಇನ್ಚಾರ್ಜ್ ಏನಕ್ಕೆ ಅದೇ ನೀನು? 1250 ಕೆರೆ ಆ ಕೆಂಪೇಗೌಡನ ಕಟ್ಟಿದ್ದನ್ನ ನುಂಗಿ ನೀರು ಕುಡಿದು 3 ಪಕ್ಷದವರು 30 ವರ್ಷದಲ್ಲಿ ಆ ಕೆಂಪೇಗೌಡನ ಸ್ಟ್ಯಾಚ್ಯೂ ನಿಲ್ಸಿದ್ದಾರೆ. ಅದ್ರ ಓಪನಿಂಗ್ ಸೆರೆಮನಿಗೆ ನಾನು ಹೇಳ್ಬಾರ್ದು, ಇವನು ಅಪೋಸಿಷನ್ ಲೀಡರ್ ಅಶೋಕ್ನು ಈ ನಿರ್ಮಾಣ ಸ್ವಾಮಿ ಮೇಲೆ ಕೈ ಹಾಕ್ತಾನೆ. ಇನ್ನು ದರ್ಶನ್ ಸರ್ ಅವರ ಕೆಲವೊಂದು ಸಲ ವಿರೋಧವಾಗಿ ಮಾತಾಡ್ತೀರಿ, ಆಮೇಲೆ ಅವರ ಪರವಾಗಿ ನಿಲ್ತೀರಿ, ಅಂದ್ರೆ ಜಾಮೀನು ಕೊಡ್ಸೋ ಪ್ರಯತ್ನ ನಾವು ಮಾಡ್ತೀವಿ ಅಂತ ಹೇಳಿ. ದರ್ಶನ್ ತಪ್ಪು ಮಾಡೋಣ ಬಿಟ್ಟು ನ್ಯಾಯಾಲಯ ಡಿಸೈಡ್ ಮಾಡುತ್ತೆ. ಬಟ್ ದರ್ಶನ್ ಒಳ್ಳೆ ಹೋಗಿರೋದಕ್ಕೆ ರಾಜಕಾರಣಿಗಳ ಕಾರಣ ಅನ್ನೋದು ಅವ್ರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಸರ್, ಈಗ ಬಿಗ್ ಬಾಸ್ ಮನೆಯಲ್ಲಿ ನಾವು ನೆನ್ನೆ ಎಲ್ಲ ಹಳೆಯ ಕಂಟೆಸ್ಟೆಂಟ್ಗಳು ಹೋದ್ರು, ನಾವು ಎಲ್ಲೋ ಅಲ್ಲಿ ಜಗ್ಗುದನ್ನ ನೋಡ್ಲೇ ಇಲ್ವಲ್ಲ ಅಂತ ಕಮೆಂಟ್ ಮಾಡಕ್ ಹೋಗಲ್ಲ. ಇನ್ನು ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಈ ಸೀಸನ್ ಅಲ್ಲಿ ನಿಮಗೆ? ನನ್ ಕೇಳಿದ್ರೆ ಹಂಸ ಬಿಟ್ರೆ ಯಾರು ಚೆನ್ನಾಗಿಲ್ಲ. ನೀವು ಹೆಸರು ಹೇಳ್ತೀರಾ ಅಂತ ಗೊತ್ತಿತ್ತು ನನಗೆ. ನನಗೆ ಹಂಸ ಬಿಟ್ರೆ ಹಂಸನ್ ಗಂಡ ನೋಡ್ತಾ ಇರೋ ಏನು ಸ್ಕೆಚ್ ಹಾಕ್ಬೇಡ. ಡಿಸೆಂಬರ್ 24th ಎಲ್ಲ ಹಾಕೊಂಡು ಸಕ್ಕದಾಗಿ ಬಂದಿದ್ರು ಅವತ್ತು. ನಾವು ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಹೋದ್ವಿ. She asked for it and we went and ಮನೆಗೆ ಡ್ರಾಪ್ ಮಾಡಿದೆ. ಆಮೇಲೆ ಹೊರಗಡೆ ಬಂದ್ಬಿಟ್ಟು ಟಿವಿನಲ್ಲಿ ಇಂಟರ್ವ್ಯೂ ಕೊಡ್ತಾಳೆ, ಸತೀಶ್ ಇರ್ಬೇಕಾಗಿತ್ತು, ಅವನೇ ವಿನ್ನರು, ನಾನು ರನ್ನರು ಅಂತಲ್ಲೋ ತಿಕ್ಕಿ ನನ್ನನ್ನು ಆಚೆ ಕಳಿಸ್ಬಿಟ್ಟು ಇದನ್ನ ಯಾಕೆ ಹೇಳಿದೆ? ಬೇರೆ ಬಟ್ಟೆ ಸೀನ್ ಇದೆಯಾ? ಹಂಸ ಸಿಕ್ಕಿದ್ರಾ? ಹಂಸ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ? ನಾನೇ ನಾವು ಗಂಡನ. ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇರುವಂತ ವಿಚಾರ ಡಾಕ್ ಸತೀಶ್ ಅವ್ರದ್ದು. ಟ್ರೋಲ್ ಆಗ್ತಾ ಇರೋದು ಹೆಂಗೆ ಅಂದ್ರೆ, ಪುಂಗು ಅಂದ್ರೆ ಲಾಲ್ಬಾಗ್ ಅಂತ. ಇಷ್ಟೆಲ್ಲ ಹೇಳೋದ್ ಬದಲು ಜೋಡಿಯಾಗಿ ನೀನು ಒಂದ್ ಮರಿ ಹಾಕ್ಸ್ಬೋದಲ್ಲ. ಅಯ್ಯೋ ದೇವ್ರ, ಅವನೇನೋ ನೋಡಿ ಬೈಕೊಂಡ್ರೆ ಕಷ್ಟ ಆಗುತ್ತೆ. I enjoyed this interview literally. ಸತೀಶ್ ಹೇಳೋದ್ ನೋಡ್ಬೇಕು, ಚೆನ್ನಾಗಿ ಬೈರಿ, ಹೋಗಿರಿ, ಟ್ರೋಲ್ ಮಾಡಿ, ಮರಿ ಹಾಕ್ಸ್ಕೊಂಡು ಕೊಡ್ತೀನಿ. ಅದ್ರ ಕೈಲಿ ಮರಿ ಹಾಕ್ಸಿ ಪಾಪ ಅದೆಷ್ಟು ಬಲವಂತವಾಗಿದೆ. ಅವ್ರ ಮಗನ್ನ ಏನಾದ್ರು ಹೋದ್ರು ಅಂದ್ರೆ ಅವ್ರ ಮಗಂಗೆ ಅಷ್ಟು % ಜನ ಹುಡುಗಿರ್ ಕೂಗ್ತಾರಂತೆ. ಸೆಕೆಂಡ್ ಪ್ಲೇಸ್ ಗೆಲ್ಸಿದ್ರ, ಯಾಕಂದ್ರೆ ಫಸ್ಟ್ ಪ್ಲೇಸ್ ದರ್ಶನ್ ಹೋಗಿದ್ದಾರೆ. ಇರೋದನ್ನ ಮಾತಾಡಿದೀವಿ ಅಷ್ಟೇ ಡಾಕ್ ಸತೀಶ್ ಸರ್, ನಿಮ್ಮನ್ನ ಹೊಗಳಿದೀವಿ ನಾವು. ಅಲ್ಲ ನಾಯಿ ಮರಿ ಕೈ ಮರಿ ಹಾಕ್ತಾರೆ, ನಾನು ಸತೀಶ್ಗೆ ಮರಿ ಹಾಕ್ಸಪ್ಪ. ಸತೀಶ ಕ್ಷಮೆ ಇರ್ಲಿ, ನಾನು ಸ್ವಲ್ಪ ರೋಸ್ಟ್ ಮಾಡಿದೆ, ಬೇಜಾರು ಮಾಡ್ಕೊಂಬೇಡ. ಐ ನೋ ಡಾಕ್ ಸತೀಶ್ ಸರ್ ಈ ಇಂಟರ್ವ್ಯೂ ನೋಡಿದ್ರೆ ನೀವು ಕುತ್ಕೊಂಡು ನಮ್ಮಂಗೆ ನಾಗ್ತೀರಾ ಫಾರ್ ಶ್ಯೂರ್. ಬೇಡ ಅಂದ್ರೂ ಬರ್ತಾರಂತೆ ಪ್ರಪೋಸ್ ಸತೀಶ ಒಂದ್ 2 ಕಡೆ ಕಳ್ಸೋ, ರೋಸ್ಟ್ ಮಾಡ್ಕೊ